ಎಂತ ಹಂಗೆ ಕುಯ್ಕೊಳಕ್ ಹೋಗಿ ನೀನು ಹಾಯ್ ಸ್ವಾಗತ ಸ್ವಾಗಿಸ್ತಿ ಅಯ್ಯ ನಾನು ಸಾಯ್ತಲ್ಲ ನಿನ್ ಜೊತೆಗೆ ಗೈಸ್ ಎಲ್ರಿಗೂ ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಗ್ರ್ಯಾಂಡ್ ವೆಲ್ಕಮ್ ಇವತ್ತು ಮನೆಯವರೆಲ್ಲ ಸೇರ್ಕೊಂಡು ಅಳಕಾಯಿ ಮುರಿದು ಮಂಗಳಸ ಬಂದಿದ್ದೀವಿ ನೋಡಿ. ಇದು ಅಳಕಾಯಿ ಅಂತಾರೆ ಇದನ್ನ. ನಮ್ಮ ಹಳ್ಳಿ ಕಡೆ ಗೊತ್ತಿರ್ತದೆ. ಹಳ್ಳೆಣ್ಣೆ ತಲೆಗೆ ಹಾಕೋದು, ಹಳ್ಳೆಣ್ಣೆ ಇದ್ರಾಗೆ ಮಾಡೋದು. ಇದನ್ನೆಲ್ಲ ಮುರಿದಾಗ ಬಂದಿದ್ದೀವಿ. ಇಲ್ಲಿ ಮೇಡಮ್ ಹೋಮ್ ಮಿನಿಸ್ಟರ್ ಅವ್ರೆ, ಅಲ್ಲಿ ಚೀಫ್ ಮಿನಿಸ್ಟರ್ ಅವ್ರು, ನಮ್ಮ ಮನೆ ಚೀಫ್ ಮಿನಿಸ್ಟರ್ ಎಲ್ಲರೂ ನೋಡ್ರಿ. ಅವ್ರಿಗೊಂದು ಸಪ್ರೇಟು, ನಾನು ನಮ್ಮ ಸಪ್ರೇಟು, ಅವ್ರು ಸಪ್ರೇಟು. ನೈಸ್. ನಾವೇನೇ ಕೆಲಸ ಮಾಡೋನು ನಮ್ಮ ಅಪ್ಪ ನನ್ನ ತಂಗಿ ಒಂದು, ನಾನು ನಮ್ಮ ಅಮ್ಮ ಒಂದು ಹಂಚ್ಕೊಂಡ್ಬಿಡ್ತೀವಿ. ಜೊತೆಗೆ ಮಾಡಲ್ಲ, ಜೊತೆಗೆ ಮಾಡಿದ್ರೆ ಜಗಳ, ಜೊತೆಗೆ ಮಾಡಿದ್ರೆ ಜಗಳ ಆತಾವ ಗೈಸ್. ಅದಕ್ಕೆ ನಾವಿಬ್ರು ಒಂದಿತ್ತವ, ಅವ್ರಿಬ್ರು ಒಂದಿತ್ತವ ಅಲ್ವನಮ್ಮ. ಇದನ್ನ ಕರೆಂಟ್ ಬಂದಿಲ್ಲ ಬಿಡ್ರಿ ವಸಂತಮ್ಮರೇ. ಬಂದಿಲ್ಲ ಅದು ಯಾಕೋ ತಲೆ ಇರ್ತದೆ. ಅಳ್ಕಾಯಿ ಮುರ್ದಿ ಬಿಸಿಲಲ್ಲಿ ಹೋಗ್ಬಿಟ್ಟು ಮನೆಗೆ ಒಂದು ಒಳ್ಳೆ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡ್ಬೇಕು ಇವಾಗ ನೀನು. ಉಂಡ್ಬಿಟ್ಟು ರೊಗ್ಗೋಜ್ಗಳು 4 ಗಂಟೆಗೆ ಎದ್ಗಿದ್ದೇಳಿ ಅಷ್ಟೇ ಮಾಡೋದು ಇವಾಗ. ಇನ್ನೇನು ಕೆಲಸ ಮುಗೀತು, ಬೇಸಿಗೆ ನಮ್ಮ ಕೆಲಸ ಗೈಸ್. ಅಯ್ಯ ಬಾಯಿ ಹೋಗ್ತೀವಲ್ಲ, ಇನ್ನೇನು ಮಗಳು ಮಾಡಿರ್ತಾಳೆ ರಾಗಿ ಮುದ್ದೆ ಮಾಡಿ ಹೋಗಲ್ಲ ಒಡ ಮಾಡಿ ಅಡಿಗಿರ್ತಾಳೆ. ಹೋಗಿ ತಿನ್ಬಿಟ್ಟು ಮನೆ ಕಣಂದ್ರೆ ಶಿವ ಅಂತ ಅಷ್ಟೇ. ಮನ್ಗೋಸ್ತಾರೆ ಅಂತಿ ಮನೆಗೆ. ಅದೇನ ಯಾವತ್ತಿನ ಕಾಲದಾಗೂ ಇಲ್ಲ ತಗ. ಇರಮ್ಮ ಬಿಡಮ್ಮ, ಅದು ಪೂರ್ತಿ ಮುಗಿಲಾರ್ದಲ್ಲ ಹಂಗೆ ಹೆಂಗೆ ಬಿಟ್ಟೆ. ಅಯ್ಯ ನಿನ್ನ ಗೈಸ್ ಆಯ್ತು ಎಂಡಿಂಗು. ಎಷ್ಟು ಇದು 1.5 ಎಕರೆ ಎಲ್ಲ ಮುರಿದಾಕಿ ಇಲ್ಲಿ ಫೈನಲ್ ಟಚ್ಚು. ಇದು ಮುಗಿಸ್ಬಿಟ್ರೆ ಆಗೋಯ್ತು. ಅಲ್ಲಿಂದ ಸ್ಟಾರ್ಟ್ ಆಗಿ ಹಂಗೆಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿಗೆ ಎಂಡ್ ಮಾಡ್ದ. ಇದು ನಮ್ಮ ಹುಣಸೆ ಮರ. ಈ ಸರಿ ಯಾಕೋ ಸರಿಯಾಗಿ ಕಾಯಿ ಬಿಟ್ಟಿಲ್ಲ, ಎಲ್ಲ ಈಗ ಗೊಜ್ಜತ್ಬಿಟ್ಟದೆ ನೋಡ್ರಿ. ಎಲ್ಲ ಹೆಂಗಾಗೈತೆ ಹುಣಸೆಕಾಯಿ. ನಮ್ಮದೇ ಹುಣಸೆ ಮರ ಈ ಥರ ಆಗ್ಬಿಟ್ಟೈತೆ ಎಲ್ಲ. ಒಂದು ಚೂರು ಮಕ್ಕ ಕಿವಿಸ್ತಾನೆ ತಿನ್ನಮ್ಮ. 100 ರೂಪಾಯಿ ಕೊಡ್ತೀನಿ ನಿಂಗೆ. ಒಳ್ಳಾಡು ಮಕ್ಕ ಕಿವಿಸ್ಬೇಡ, ಹಂಗೆ ತಿನ್ನು ಹೋಗಿ. ತುಟ್ಟಿಲ್ಲ ನೋಡಿ ಹೆಂಗಾಗದೆ. ಆಯ್ತು ಅಷ್ಟೇ ಜೀವನ. ನಮ್ಮ ಕೆಲಸ ಹಿಂಗೆ ಇರ್ತದೆ 90%. ನೀವು ನೋಡೋದು ಆಲ್ಮೋಸ್ಟ್ ಅಲ್ಲಿ 90% ನಮ್ಮ ವೀಡಿಯೋದಲ್ಲಿ ಬರೀ ನೈಟ್ ಜೀವನ ಮಾತ್ರ ನೋಡಿರ್ತೀರಾ. ಅಂದರೆ ಮನೆಗೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಂದು 6 ಗಂಟೆ ಮೇಲೆ ಮಾತ್ರ ನೋಡಿರ್ತೀರಾ. ಇವತ್ತೊಂಚೂರು ಡಿಫ್ರೆಂಟಾಗಿ ಮಾಡೋದಂತ. ಬೆಳಗ್ಗೆಯಿಂದ ಏನೇ ಕೆಲಸ ಮಾಡ್ತೀವಿ ಅದನ್ನೇ ಮಾಡೋದಂತ ತೋರಿಸ್ತೀನಿ ಬರೀ. ನೆಕ್ಸ್ಟ್ ಹಂಗೆ ಓದ್ತಾ ಇವತ್ತಿನ ಲಾಟು ಇದು ಲಾಸ್ಟ್ ಟೈಮಿಂದು. ಇವತ್ತಿದು ಏನು ಕುಸ್ತಾ ಬಿಡ್ತಾರೆ ನಿನಗೆ ಯಾರಾದ್ರು ಏನಾದ್ರು ಅಂದ್ರ? ಹಾಂ ನಾವೇ ಅಲ್ಡಂಬ ಕೂಸ್ಕೊಂತೀವಿ ಹೋಗಿ ತಿರ್ಗಾ. ಅಲ್ಲೇನು ಹಣ್ಣಾಗ್ಬಿಟ್ಟ ಬಾಬು. ಬಿದ್ದವೆ. ನೀನೇ ಬರ್ಬೇಕಂತೆ. ಅಲ್ಲಿ ಬರಲ್ಲ ಯಾರಾದ್ರು ಏನಾದ್ರು ಅಂದೇನಪ್ಪ? ಯಾಕಂತಾರೆ ನೆನ್ನೆ ಮೂಡೋಟ ಆಗ್ಬಿಟ್ಟಿದ್ದೆ. ಮೂಡೋಟ ಇಲ್ಲ ಕಣೋಗಲ್ಲ, ಹುಷಾರಿಲ್ಲ. ಹುಷಾರಿಲ್ವಾ? ನೋಡಿ ಹಂಗಾರೆ ದನಿ ನಾನು ಹೋಗ್ತೀನಿ. ಮೇಡಮ್ ಕಾಳು ಏನು ಬೇಯಿಸಿದ್ದೀರಾ ಮೇಡಮ್? ಕಾವಳ ಚಿತ್ರಾನ್ನ. ನೆನ್ನೆ ಮಿಕ್ಕಿರ ಅನ್ನಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಚಿತ್ರಾನ್ನ ಅಂತಿದ್ದೆ. ನಾನು ನೋಡ್ತೀನಿ ಇವಾಗ. ಕೈ ನನಗೆ ಎಗ್ ರೈಸ್ ಮಾಡ್ಬೇಕಾದ್ರೆ ವೈಟ್ ರೈಸ್ ಜಾಸ್ತಿ ಮಾಡಿರಲ್ಲ, ಅದಕ್ಕೆ ಚಿತ್ರಾನ್ನ ಅಂತ ಅವಳೆ. ಅದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಕೊಯ್ದಾಕ್ಬಿಟ್ಟು ನೋಡ್ತೀನಿ ಇವಾಗ. ರಾತ್ರಿ ಅನ್ನಕ್ಕೆ ಚಿತ್ರಾನ್ನ ಒಗ್ಗರಣೆ ಹಾಕ್ಬಿಟ್ಟು ಚಿತ್ರಾನ್ನ ಅಂತ ಕೊಟ್ಟಳೆ. ಇನ್ನೇನು ಬಿಸಾಕ್ಬಿಡ್ತೀವಿ ಅಷ್ಟೇ. ನನ್ನ ತಂಗಿ ನನಗೆಲ್ಲಪ್ಪ ಎಲ್ಲ ಹಾಕೊಂಡ್ಬಿಟ್ಟಿದ್ದೀರಾ. ಅನ್ನ ಆಯ್ತಾ? 50 ರೂಪಾಯಿ ಕೆಜಿ. ಗೈಸ್ ಇವಾಗ ಮಕ ತೊಳ್ಕೊಂಡು ನಾಷ್ಟ ಮಾಡಿ ದನ ನೋಡ್ಕೊಂಡು ಹೋಗ್ಬೇಕು. ಏನು ಗಾಯ್ಸ್ ಗಂಗ್ಬೇರೆ ಎಂಡ ನೋಡ್ರಿ. ಊಟ ಮಾಡ್ಕೊಂಡು ಡ್ಯೂಟಿ ಜಾಯ್ನ್ ಆಗಿದ್ದೀವಿ ಇಬ್ರು ಬೈಲಿ. ಗೈಸ್ ನೋಡ್ರಿ ನಮ್ಮ ಸಾಮ್ರಾಜ್ಯ ಮಾಡ್ಕೊಂಡು ಮನೆಯಲ್ಲಿ ಚಿತ್ರಾನ್ನ ತಿನ್ಕೊಂಡು ಒಂದು ತಟ್ಟೆನ. ಇವತ್ತಿನ ಜೀವನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಜೀವನ ಇಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ತಲೆಗೆ ಏನವ್ವ ಹುಡುಕ್ತಾ ಇದೆಯಾ? ಹಳ್ಳೆಣ್ಣೆ ಹಾಕೋದ್ರಿಂದ ನನ್ನ ತಲೆ ಒಂದೇ ಒಂಚೂರು ಡ್ಯಾಂಡ್ರಫ್, ಒಂದೇ ಒಂದು 0.001% ಡ್ಯಾಂಡ್ರಫ್ ಇಲ್ಲ, ಒಂದು ಏನಿಲ್ಲ. ನೀನ್ ಹಾಕ್ಬೇಕಾಯ್ತು ನನಗೆ. ನಿಮ್ಮ ಮೈನ್ ಅಂತೀನಿ ಹಂಗೇನೆ. ನೋಡ್ರಿ ನಮ್ಮ ಜೀವನ ಇದನ್ನೇ. ಮರದಡೆ ಕೂತಿದ್ದೀವಿ, ಹಸಿಂ ಪಡಿ ಗಸ ಮೇಯ್ತಾವೆ. ನನ್ನ ಪಡಿ ನಾನು ಇಲ್ಲಿ ಬಿದ್ದಿದ್ದೀನಿ ಅಷ್ಟೇ. ಸಾಯಂಕಾಲ ದನ ಮೇಸ್ಕೊಂಡು ಅಮ್ಮ ಜೊತೆ ಹೋಗಿ ಹಾಲು ಕರೆದಾಕ್ಬಿಟ್ಟು ಆಮೇಲೆ ರಾತ್ರಿ ಜೀವನ ನೋಡ್ತೀರಾ. ರಾತ್ರಿ ಕತೆ ಏನಂತ ಗೊತ್ತಿಲ್ಲ. ಹಾಕು ಎಲ್ಲ ಅದೇನದು ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿಲ್ಲ. ಬಿಸ್ಕೆಟು, ಚೋಚ, ಬಟಾಣಿ ಕಾಳೆಲ್ಲ, ಕಡಲೆಕಾಳೆಲ್ಲ ನಿನ್ನ ಅದು ಮಿಕ್ಸ್ ಮಾಡಿ ಚೆನ್ನಾಗಿರ್ತದ. ಒಳ್ಳೆ ಸಬ್ಬೆ ಕೊಡಂಗಿಲ್ಲ. ಸಿನ್ನ ಕಾಸು ಕೊಡ್ಬೇಕಂಡ್ರಿ ಸಿನ್ನ. ಗೊತ್ತಾಗ್ತ ಕೊಡವು ನಮ್ಮ ಮಗನಿಗೆ. ಹೌದಾ? ಹೆಂಗ್ ಗೊತ್ತಾಗ್ತದೆ?
ಮಾತಾಡೋದೆಲ್ಲ ಗೊತ್ತಾಗುತ್ತೆ. ಹೌದೇನು ಅಕ್ಕಂದೆಲ್ಲ ಗೊತ್ತಾಗುತ್ತೆ. ಇದೇನು ನೀರೆಲ್ಲ ಖಾಲಿ ಮಾಡಿಕೊಂಡಿದ್ದೆ ಅಲ್ಲೇ ನೀರು ಆಗಲ್ಲ ಏನಲ್ಲ ಅಲ್ಲಿ ಖಾಲಿ ಆಗೋಯ್ತು. ಅಯ್ಯೋ ಈಗ 12ವರೆಗೆ ಅಲ್ಲೇ ಕುಡಿದ್ಬಿಟ್ಟಿದ್ದಲ್ಲ ವಾಸಣ್ಣಲ್ಲಿ ಇತ್ತು ನೀನು ಅವ್ರ ಮನೆಗೆ ಹೋಗಿ 12 ವರ್ಗಾಲ ಲೀಟರ್ ನೀರು ಖಾಲಿ ಆಗೋದು ಏನು ಮಾಡೋಣ. A few moments later. ಏನೋ ಬಂದು ಆವಾಗಿ ಕಚ್ಚಿದ್ರೆ ಏನು ಮಾಡ್ತೀವಿ ವಸಂತಮ್ಮ? ಕತ್ಲಿ ಬಿಡತ್ತ ಏನು ಕಚ್ಲಿ ಬಿಡತ್ತ? ಓಯ್ ಇದಳಮ್ಮ ನಿಮ್ಮ ಯಜಮಾನ್ರು ಬಂದರು. ಗಾಯ್ಸ್ ನಮ್ಮ ಅಪ್ಪ ನಮ್ಮ ಊರಲ್ಲಿ ಯಾರೋ ಪಾಪ ಹಣೆ ಹಿಂಗೆ ವಯಸ್ಸಾಗೋರು ಅಷ್ಟೇ ಚೆನ್ನಾಗಿಲ್ಲ. ಅವ್ರಿಗೆ ಎಕ್ಸೆಲ್ ಕೊಡ್ಸಕ್ಕೆ ಹೋಯ್ತು. XL 100 ಸೆಕೆಂಡ್ ಹ್ಯಾಂಡ್ಲು ಶೋರೂಮ್ಗೆ. ಇವಾಗ ಗೊತ್ತಾಯ್ತು ನೋಡ್ರಿ ಅಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲ. ಹೆಂಡ್ತಿ ಪಾಪ ಕಾಡಲ್ಲಿ ಹೆಂಡ್ತಿನ ದನ ಕಾಯಕ್ಕೆ ಬಿಟ್ಬಿಟ್ಟು ಇವಾಗ ಬರ್ತಾರೆ ನೋಡ ಮಳ್ಳಾಡ್ಸ್ಕೊಂಡು. ಅಮ್ಮ ವಸಂತಿ ಓಯ್ ಏನು ಆಮೂಲೆಗಾವಲ್ಲ ಅಲ್ಲಿ ಏನಲ್ಲಿ ಜ್ಞಾನಮಾನ ಬರ್ಬೇಕು. ಏನ್ ಕೆಟ್ಟವ್ ನಿಮ್ಗೆ? ನನಗೆ ಯಾರು ಬೇಕಾದ್ರೆ ನಮ್ಗಿಲ್ಲ ನಿನಗೆ ಜ್ಞಾನ ಮನ ಇರ್ಬೇಕು. ಈ 3 ಗಂಟೆಗೆ ಬಂದು ಏನಲ್ಲ ಏನ್ ಗಂಡಸೇನು ಆಚೆ ಎಲ್ಲ ಹೋಗೋದೇ ಬೇಡವಾ? ಏರ್ಕೋತಿ ಏನ್ ನಿಂದು ಗಂಡಸಿಂದ ಏನ್ ಕೆಲಸನೇ ಇರಲ್ವ ಆಚೆ ಕಡೆ? ನಿಂದು ಏನ್ ಹೇಳು 2ವರೆಗೆ ಬಂದಿದ್ದಿ ಈಗ ಅಲ್ಲಾಡ್ಸ್ಕೊಂಡು 11 ಗಂಟೆಗೆ ಹೋಗಿ ಯಾವಾಗ ಹೋಗೋದೇ ಬೇಡವಾ ನಾವು? ಪಾಪ ಬೋಲೆ ಅವರ ಎಷ್ಟು ಲಕ್ಷ ದೊಡ್ಡದಪ್ಪ? ಎಷ್ಟು ಲಕ್ಷ ದೊಡ್ಡದಪ್ಪ ಹೊರಗೆ ಹೋಗಿ? ಸಲ 10 ರೂಪಾಯಿ ಆಗ್ಲಿ ಸಂಪಾದನೆ ಮಾಡ್ಬೇಕು. ಲಕ್ಷ ದುಡಿ ಅಷ್ಟು ಕೇಳ್ಕೊಂಡ್ ಓಲಿ ಇವಾಗ ಎಂತ ಮಂದಿ ಒಂದು ನೀರು ತಾಂಬಂದಿದ್ದಿ. ಮಗ ಎಂಡ್ರು ದನ ಮೇಸಕ್ ಹೋಗೋರಲ್ಲ ಬಾಯಿ ಹಾರ್ಕೊಂಡು ಸುಸ್ತಾಗಿರ್ತಾರೆ. ಒಂದ್ ನೀರಾದ್ರು ತಾಮಾರ ಅಂತ ಏನಾದ್ರು ತಂದಿದ್ದಿ? ನಾನು ತುಂಬ ಕೊಟ್ಟಿಲ್ವ ಟವಲ್ ಕಟ್ಕೊಂಡು ಎಲ್ಲ ಖಾಲಿ ಇಟ್ಟದ ಸಿಕ್ಕಿತ್ತು ಕ್ಯಾನು. ಈಗ 1 ಲೀಟರ್ದು ಒಂದು ಬ್ಯಾಗ್ ಹೊಲ್ಸ್ಕೊಂಡ್ ಬಂದಿದ್ದೀನಿ. ಬ್ಯಾಗ್ ಒಳಗೆ ಕಿಕ್ಕ ಕೊಳಗಾಕ್ಯಂಬ. ಅದೇ ಇನ್ನೇನು ಅದೇ ತಾನೇ ನೀನು ಮನಗ್ ಬಂದಾಗ್ಲಿಂದ ನಡೆಯಮ್ಮ ಹೋಗೋಣ ನಮ್ಮ ಹೊಟ್ಟೆ ಸಿದಮ್ಮ ಬಾ ಬತ್ತಿ ಬರ ಹೇಳಿ ನೀನು ನಾನು ಓದ್ತೀನಿ. ಇನ್ನೇನು ಆಲೆ 3 ಗಂಟೆ ಆಯ್ತಪ್ಪ. ಗೈಸ್ ಒಂಥರ ಜೀವನ ಇದು ಚೆನ್ನಾಗದೆ. ನಾವು ಅಮ್ಮಂಗೆ ಅದಕ್ಕೆ ಹೇಳ್ತಾ ಇದ್ದೀನಿ MBA ಮುಗಿಸ್ಬಿಟ್ಟು ಇನ್ನೊಂದು 2 ಸೀಮೆಸ ಕಟ್ಕೊಂಬಿಟ್ಟು ಡೈಲಿ ಉಂಡು ಬರೋದು ಈ ತರ ದನ ಮೇಸ್ಕೊಂಡಿರೋದು. ಈಗೇನ ಬೇಸ್ತಿ ಹೆಂಗ ಜೀವನ? ಮಳೆಗಾಲಕ್ಕೆ ಮಳೆಗಾಲದಲ್ಲಿ ಒಂದು 2 ಎಕರೆ ತಕ್ಲು ಬಿಡ ಬಿಡು. 2 ಎಕರೆ ತಕ್ಕ ಬಿಟ್ಬಿಟ್ಟು ಅದ್ರಾಗೆ 4 ಎಕರೆ 2 ಎಕರೆ ಒಲೆ ಬೆಳೆದ 2 ಎಕರೆ ತಕ್ಲು ಬಿಟ್ಟ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋ. ಮೇಸ್ಕೊಂಡದು ಆರಾಮಾಗಿ ಮೇಸ್ಕೊಂಡು ದನ ಮೇಸ್ಕೊಂಡು ಜೀವನ ಮಾಡ್ಕೊಂಡಿದ್ದು ಹಿಂಗೆ. ತಣ್ಣೀರ್ ಬಟ್ಟೆ ಹಾಕೋ. ಬೆಂಗಳೂರಿಗೆ ಹೋಗಿ ಹೆಂಗ್ ಸೈತಿ ಬೆಂಗಳೂರಲ್ಲಿ ಇನ್ನ ಒಂದು 4-5 ಕುರಿ ತಗೊಂತೀನಿ. ಇವಾಗ 4-10 ಕುರಿ ಆತವೆ. 10 ಕುರಿ ಆತವೆ ಉಂಡು ಮನೆ ಮೇಲೆ ತಿಂಗಳಿಗೆ 2 ಲಕ್ಷ ಅಥವಾ ವರ್ಷಕ್ಕೆ 2 ಲಕ್ಷ ಬರ್ಲಿ ಬಿಡು. ಇವಾಗ ನೀನೆ MBA ಮುಗಿಸ್ಕೊಂಡು ಆಚೆ ಹೋಗ್ತೀನಿ ಅಂದ್ರೂ ಅಷ್ಟೇನೆ 2 ಲಕ್ಷ ಮೇಲೆ ಕೊಡಲ್ಲ. ಅಲ್ಲಿ ಸಾಯಾಗ್ತಾರೆ. ಯಾವನ್ನ ಕೈ ಕಡೆ ಕೆಲಸ ಮಾಡ್ಬೇಕು. ಇಲ್ಲಾರೆ ನೋಡು ನಮ್ದೇ ಜೀವನ. ನಾನೇ ರಾಜ ನೀನೇ ರಾಣಿ. ರಾಣಿ ಮಾಡಿದ್ರೆ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕರಿತಾನ ಬಾ. ಅಯ್ಯಪ್ಪ ಯಾರ್ಯಾರು? ಸಾಕಾಯ್ತು ನಿದ್ದೆ ದಾಸಿ ಇವಾಗ. ಎಬ್ರಿಸ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲಪ್ಪ ನನ್ಗೆ. ಅದೇ ನಿನ್ಗಿಲ್ವಾ ಎಬ್ರಿಸ್ಲಿವಾ? ಯಾವಾಗ? ಅವಾಗ್ಲೇ ಪಾಪ ಅಂತ ಹೇಳ್ತೀನಿ ಮನೆಗೆ ಇದ್ದಿ. ನನ್ನ ಮಗನೇ ನೀನಲ್ಲಿ ನೀನು ಹೋಗು ಈಗ ಆಲ್ಕರಿ ಹೋಗ ಅಪ್ಪ ಸಟ ಇನ್ನೇನು ರೆಡಿ ಮಾಡ್ಬಿಟ್ಟು ಊಟಕ್ಕೆ ಆಯ್ತು. ನೋಡ್ರಿ 3-4 ತಿಂಗಳು ಕತೆ ಆಮೇಲೆ ಬಂದಿದ್ದು DL ನಂದು. ಎಂಥ ಕೆಲಸ ನಮ್ಮ ಗೌರ್ಮೆಂಟ್. ನಡೆಯಪ್ಪ DL ಬಂದ ಕಾರ್ ಕೊಡ್ಸು. ಓಯ್ ನಡಿ ಇವಾಗ ಪಕ್ಕ ಇವಾಗ ಡ್ರೈವರು ನಡಿ ಹೋಗೋಣ ತಾಮರನ. ಬಿಗ್ ಬಾಸ್ ಸಮಯ 7 ಗಂಟೆ. ಕರೆಂಟು 1-1.5 ಗಂಟೆ ಆಯಿತು. ಮುಂದಿನ ಕಥೆ ಏನು ಎತ್ತ ಅಂತ ಏನೂ ಗೊತ್ತಾಗಿಲ್ಲ. ಒಂದು ಅಂಗಡಿ ಹೂವು ಕಟ್ಕೊಂಡು ಕೂತವ್ರಿಗೆ ಅವಳು ನೋಡ್ರಿ ಹಿಂಗೆ ಬಿದ್ಕೊಂಡವಳೆ. ಯಾರು ಆ ಕಡೆ ಬಿಟ್ಕೊಳ್ಳೆ ನಿಮ್ಮ ಮಕ್ಕಳು ಬಿಟ್ಕೋ. ಅವಳು ಆ ಕಡೆ ಬಿದ್ದವಳೆ. ಇವರು ಇಲ್ಲಿ ಬಿದ್ದವ್ರೆ ಮಹಾರಾಜ್ಕುಮಾರು. ನಮ್ಮ ಮನೆಯ ಸದ್ಯದ ಪರಿಸ್ಥಿತಿ ಹಿಂಗೈತೆ. ಅವಾಗ ಒಂದು UPS ತರ್ಸಾಕ್ಸಮ್ಮ ಹಿಂಗೆ ಯಜಮಾನಿಗೆ ಹೇಳಿ. ಕತ್ಲೆ ಮನೆಗೆ ಹೆಂಗೆ ಕೂತ್ಕೊಂತೀರಾ? ಆ ಬ್ಯಾಟ್ರಿ ತಂದು ಕೊಟ್ಟಿದ್ದೆ ಅದನ್ನು ಹಾಳು ಮಾಡಿ ಬೆಂಕಿ ಕಂಡಿದ್ದೀರಾ. UPS ಸಣ್ಣದ ಮಿನಿ UPS ಏನು ತಾನೇ ಬಾಳಿಸ್ತೀವಿ ನೀನು ಬಾಳ್ ಕೊಡ್ತಿ? ಇಲ್ಲ ತಂದು ಕೊಟ್ಟಿದ್ದೆಲ್ಲ ಹಾಳು ಮಾಡಿ ಬೆಂಕಿ ಕಂಡ್ರ ಹೋಗ್ರಿ. ತಾಂಬಾ ನೀನು ನಾನು ತಂದು ಉಳಿಸ್ತೀರಲ್ಲ ನೀವು. ಪಾಪ ಉಳ್ಸಲ್ಲ ನಾವು. ನೀನು ಉಳಿಸ್ತಿ ಯಾಕೆ ಹಿಂಗ್ ಓಡದ 2 ಬ್ಯಾಟ್ರ ಹಿಂಗೆ ಅಳ್ಳಾಡ್ಸೋ ಹೆಂಗೆ ಏನು ಮಾಡಿದ್ದಿ ನೋಡೋದನ್ನ ಅಳ್ಳಾಡ್ಸಿ. ನಿಮ್ಗೆ ಒಳ್ಳೆ ಇದೆ ಕಥೆ ಆಯ್ತು. ಹೋಗ್ದಾ ಗೈಸ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನಮ್ಮ ಅಮ್ಮ ಮತ್ತೆ ನಮ್ಮ ಅಪ್ಪ ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಡ್ಯಾನ್ಸ್ ಹೇಳ್ತಾರೆ. ನಮ್ಮ ತಂದ್ವಿ ಹೆಂಗೈತಿ ಅಂತ ಡ್ಯಾನ್ಸ್ ಹೇಳ್ತಾಳೆ. ಹೇಳ್ತೀನಿ ನೀನು ಆಡ್ತಿ ಅಪ್ಪ ಅತ್ತೆ ಜೊತೆ ಮಾಮ ಜೊತೆ. ಅಪ್ಪ ಇದ್ದಾಳಪ್ಪ. ಏನು ಡ್ಯಾನ್ಸು ಇದ್ದಾಳಪ್ಪ. ಇವಾಗಲೇ ರೀ ಯಾರ ಹುಡುಗರು ಆಡತ್ನ ಈ ವಯಸ್ಸಾದವ್ರ ಡ್ಯಾನ್ಸ್ ಆಡ್ಸಕ್ ನಾವು. ಅಮ್ಮ ಪ್ಲೀಸ್ ಮುಂದೆ ಒಂದ್ಸಲಿ ಅಮ್ಮ ಆಡ್ರ ಮಕ್ಳೇನೆ ನಾಲ್ಕೇ ಆಗಲ್ವ ನಿಮಗೆ? ಅಮ್ಮ ಪ್ಲೀಸ್ ಅಮ್ಮ. ಓ ಪ್ಲೀಸೇ
ನಮಗೂ ಏನು ಮನ ಮರ್ಯಾದೆ ಬೇಡವ ನಮ್ಗೆ. ಎಲ್ಲರೂ ಮಾಡ್ತಾರೆ, ನೀನೇನ್ ಮಾಡೋದಲ್ಲ. ವ್ಯಾಲೆಂಟೈನ್ಸ್ ಡೇ ಇದು ಪ್ರೇಮಿಗಳ ದಿನ, ತಿಂಗಳಿದು. ನೀವು ಒಂದ್ ಕಾಲದಲ್ಲಿ ಮಾಡಿದ್ವಲ್ಲ, ಅದಕ್ಕೆ ಇವತ್ತು ಮಾಡಿ. ನಮ್ಗೆ ಯಾವ್ದು ಮಾಡಿಲ್ಲಪ್ಪ. ಲವ್ ಮಾಡ್ಬೇಕಾರೆ ಮಾಡಿವಲ್ಲ, ಇವಾಗ ಮಾಡಮ್ಮ. ಯಾವ ಲವ್ ನಮಗ್ ಬಂದಿಲ್ಲ ಹೋಗಲ್ಲ. ಇಷ್ಟೇನಾ? ನಮ್ಗವೆಲ್ಲ ಬೇಡ. ನಾವು ಬಡವರು, ರೈತರು. ಸುಮ್ನೆ ಒಂದ್ ರೌಂಡ್ ಹಾಕ್ತದ ಅಪ್ಪ ಇಟ್ಕೊಂಡು ಹಿಂಗೆ. ನೋಡ್ ಮತ್ತೀಗ ಗೈಸ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ಹೆಂಗೆ ಏನು ಅಂತ. ವಸಂತಮ್ಮ ಬರೀ ಎದ್ದೋತಿ ಬಾಯ ಎದ್ಕೊಂಡಿ ಪ್ಲೀಸ್. ವ್ಯಾಲೆಂಟೈನ್ಸ್ ಡೇ ಅಂತಂದ್ರೆ ಪ್ರೇಮಿಗಳ ದಿನಾಚರಣೆ ಅಂತ. ನಮ್ಗೆ ಯಾವ ಪ್ರೇಮಿನೂ ಬೇಡ, ಅದನ್ನ ಸಾಕು. ಇದೇ ಪ್ರೇಮಿ ಸಾಕು. ಮಾತು ಕೇಳು ಪ್ಲೀಸ್. ನಿನ್ ಮಾತು ಕೇಳಲ್ಲ, ನಾನು ಯಾರ ಮಾತು ಅಪ್ಪ ಕೇಳಲ್ಲ. ಹೇಳ್ದ ಕೇಳ್ತಿ? ಯಾವ ಅಪ್ಪ ಹೇಳ್ದಂಗ ಹೇಳ್ರಿ ನೀನು ಆಡಂಬರ ಅಂತ. ನಾನು ಆಡಲ್ಲಪ್ಪ. ಒಂದೇ ಒಂದ್ಸಲ ಪ್ಲೀಸ್. ಹೂವು ಕಟ್ಬಿಟ್ಟು ಪ್ರಪೋಸ್ ಮಾಡು. ಹೂವು ಕೊಟ್ಬಿಟ್ಟು ಹೂವು ಬೇಕಾದ್ರೆ ಹೂವು ಮುಡ್ಸೋದೇನು ತಪ್ಪೇನಿಲ್ಲ. ತಂದ್ರೆ ನೀನ್ ಆಡೆ ಏನ ಮಾರ್ ರೆಡಿ. ಬೆಳ್ಳು ಹೋಗಿದ್ದೆ ನೀನು. ಎಂತ ಹಂಗೆ ಕುಯ್ಕೊಳಕ್ ಹೋಗಿ ನೀನು? ಬ್ಲೇಡ್ ಹೆಂಗ್ ಕಿಕ್ಕಿದೆ ನೀನು? ಅಷ್ಟೊಂದು ತಳಕಿಕ್ಕದ? ಎಲ್ಲಿಂದ ತಕ ಹೋಗಿದ್ದಲ್ಲ? ಬಿಲ್ಡಿಂಗ್ ಹೊರಟಾಗಿದ್ದಲ್ಲ. ಎಲ್ಲಿಂದ ತಕ ಹೋಗಿದ್ದು? ಮಂಜಕ್ಕ ಆಸ್ಪತ್ರೆಗೆ ಕರ್ಕೊಂಡೋಗಿ ಹೆಂಗ ಮತ್ತಕ್ಸಿ ಅದನ್ನ? ಅಷ್ಟಂಕ ಎಂಕಲ್ಲ ಅನ್ಕೋದೆ ನೀನು. ಸುಮ್ಮನೆ ನಿಂತಕೊಂಡ ಸರ್ರ ಅಂತ ಹೊರಟೋಯ್ತದು. ಬಾ ಬಾ ಅಂತ ನೀನ್ ಮಾಡ್ಕಣವೆಲ್ಲ ಎಂತವು ಅಂತ ನೀನು ಮಾಡ್ಕಣವೆಲ್ಲ ಇಂಥದೇ ನೀನು. ಹೋಗು ಮರ್ತಿಂದ ಹೋಗ್ರಿ. ಏನ್ ಮಟ್ಟಿಗೆ ಮಾಡ್ಕೊಂಡಿದ್ದೀನಿ ನೋಡ್ಕೊ ಬೆಟ್ಟ. ಏನೇನು ಕರ್ಮ ಮಾಡ್ಕೊಂತಿಲ್ಲ ನಿಮ್ಮ ತಾಯಿ. ಆ ಮನೆ ಒಳಗೆ ಕೇರ್ಕೊಯ್ತೀನಿ ನೀನು. ಎಲ್ಲೆಲ್ಲಿತ್ತು ಬ್ಲೇಡು? ಬಟ್ಟೆ ತಗೊಂಡು ಅದ್ಮು ನೀನು. ನೋಡಪ್ಪ ಬಿಡ್ಸಕ್ಕಾಗ ನೋಡಪ್ಪ ಹಂಗೇನೆ. ಹಂಗೆ ಕರ್ಕೊಂಡು ಹೋಗು ನೋಡೋಣ. ನೀನ್ ನಡೆಯಲ್ಲ ಕರ್ಕೊಂಡೆ. ಏನ್ ನೀನ್ ಚಂದ ಆಗ್ಯದ ನಿನ್ಗೆ? ನಾನೇನ್ ಮಾಡ್ದೆ? ಹೋಗ್ತಾನೆ, ಕೈ ಹೋಗು. ಈ ನೋಡಿಯಪ್ಪ ಹೋಯ್ತು ಕೀನ. ಎತ್ಕೋ. ಅಲ್ಲ ಅಂತ ಕುಯ್ಗಳಂತ ಚಿಕ್ಕ ಹುಡುಗಿನೇ ನೀನು. ಹೋಗ್ರ ಮಾತ ನೀನ್ ಬಿಸಾಕ್ ಎತ್ತಲಾತ? ಕೈ ತೆಗಿ. ಅದೇನ್ ಅಲ್ಲ ಕಣ ಮಾಲಿ. ಅಲ್ಲ ಡವ್ವಲ್ಲ, ಕಣ್ಣಲ್ಲಿ ನೀರ್ ನೋಡ ಅಲ್ಲಿ. ಯಾವ ಕಣ್ಣಲ್ಲಿ ನೀರು ಅಲ್ಲ ಕಟ್ತೀರಮ್ಮ. ಸುಮ್ಮನೆ ಇರಪ್ಪ ನೀವತ್ತ. ನಮ್ ತಲೆ ತಿನ್ಬೇಡಿ. ಯಾವ್ದಾವ್ದೋ ಮಾಡುವ ಏನೇನೋ ಮಾಡ್ಕೊಂಡು ಹೋಗ್ತೀರಿ ನೀವು. ಹುಡುಗ ಗಿಂತವಳೆ ಗಿಂತ ನನ್ ಗೊತ್ತಿತ್ತು. ನಿಮ್ಗೆ ತಲಾಡ್ಗಳು ಆಗ್ತವೆ. ತಲಾಡ್ಗಳು ನಿಮ್ಗೆ ಗೈಸ್ ಎಂತ 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 ಮೆಕ್ಯಾನಿಕ್ ನೋಡ್ರಿ ಇಲ್ಲಿ. ಕಣ್ಣಲ್ಲಿ ನೀರು ಬಂದ್ಬಿಟ್ಟ ಕಡೆ ನಂಗೆ. ನನ್ ಗೊತ್ತಿತ್ತು ನಮ್ಮ ಅಪ್ಪ ಫುಲ್ ರಿಯಾಕ್ಷನ್. ಅರ್ಧ ಬೆಂಡು ಹೊರಟಾಗಿದೆ ಅನ್ಕಂಡೆ, ನರನೇ ಹೊರಟಾಗಿದೆ ಅನ್ಕಂಡೆ ನಾನಿದ್ದ. ನಿನ್ ಮಗಳು ಎಂತಾಗಿಲ್ಲ ನತ್ತೆ ಸುಂದರಲ್ಲ ನೀಲಿ. ತಮಾಷೆ ಅಮಾಷೆ ಆಗತ್ತವೆ. ಏನ್ ತಮಾಷೆ ಮಾಡಿದ್ರೆ ಜೋರನೆ ಅವಳೆ ಐಡಿಯಾ ಕೊಡ್ತೀನಿ ಈ ತರ ಮಾಡೋದಂತ. ನರ ಹೊರಟಾಗಿ ಏನಂತ ತಿಳ್ಕೊಬೇಕು ನಾವು ಆಚೆಯಿಂದ ಅಲ್ಲಿಂದ ಬಂದ್ರೆ. ಇಲ್ಲ ನಿನಗೆ ಮಾಡ್ತೀವಿ ಒಂದ್ಸಲಿ. ಗೈಸ್ ನೋಡ್ರಿ ಇವಳೆ ಪ್ಲಾನ್ ಮಾಡಿದ್ದು. ಇಲ್ಲಿ ಕಟ್ ಮಾಡ್ಬಿಡೋದು ಇದ್ರೊಳಗೆ ಬೆಳ್ಳಿ ತೂರ್ಸ್ಕೊಂಡು ಇದ್ರೊಳಗೆ ಹಾಕೊಂಡಿದ್ದು ಹಿಂಗೆ. ನೋಡ್ರಿ ಇದೆಲ್ಲ ಕುಂಕುಮದ ನೀರು. ಹಿಡ್ಕೊ ನೋಡ್ರಿ ನೋಡ್ರಿ ಹಿಂಗ್ ಹಾಕ್ಬಿಟ್ಟು ಹಿಂಗ್ ಒಳಗೆ ಹಾಕೋದು, ಹಿಂಗ್ ಒಳಗೆ ಎತ್ತು ಹಿಂಗ್ ಆಚೆ ಎತ್ತೋದು. ಯಾಕಪ್ಪ ನೀನ್ ಹಿಂಗ್ ರಿಯಾಕ್ಷನ್ ಆಗೋದೆ? ನೋಡ್ರಿ ನಮ್ಮ ಅಪ್ಪನ್ ಇಲ್ಲ ಕಣ್ಣ ನೀರ್ ಬಂತಪ್ಪ ನಿಜವಲ್ಲ. ನಡುಗತ್ಕೊಂಬಿಟ್ಟು ಡೌ ನೋಡಿ ಹೆಂಗ್ ಮಾಡ್ದವಳು. ಕಣ್ಣೀರ್ ಹಾಕೊಂಡಿ ಗೊಣ್ಣೆ ಸೋಸ್ಕೊಂಡಿ ನೀರ್ ಹಾಕೊಂಡ್ಬಿಟ್ಟವಳು ಕಣ್ಣಿಗೆ. ಕೈ ಕುಯ್ಕೊಂಬಿಟ್ಟೆ ಅಂತ ಇಲ್ಲ
ಅಮ್ಮ ದೇವ್ರ ಈ ಪ್ಲಾನ್ ಕೊಟ್ಟಿದ್ದೆ ನಿನ್ ಮಗಳು ಕಣಪ್ಪ ದೇವ್ರ ನಂದೇನು ತಪ್ಪಿಲ್ಲ. ಇವಾಗ ಅಲ್ಲೇ ಸುವರ್ ನಾನೇನ್ ಮಾಡಿದೆ ಅಂತ ಬೈತಾ ಇದ್ದಿ ಇವಾಗ. ದೇವರನ್ನೇ ಡವ್ ಮಾಡ್ದಲ್ಲ ಕಣಪ್ಪ, ನಿಜವಾಗ್ಲೂ ಅವಳು ಹಂಗ್ ಮಾಡಿದ್ದು. ನಿನ್ ಗೊತ್ತಾಗ್ಲಿ ಅಷ್ಟು ಸ್ಟಾರ್ಟಿಂಗ್ ನೋಡಿದಾಗ ನಾನು ಬೆಳ್ಳೆ ಹೊಲ್ಟಾಗಿದೆ ಅನ್ಕೊಂಡಿದ್ದೀನಿ ತಗ. ಅಷ್ಟು ಗೊತ್ತಾಗ್ಲಿವನಪ್ಪ ನಿಂಗೆ ನಿಜವಾದ ರಕ್ತ ಆಯ್ತು ಕುಂಕುಮ ಯಾವುದು ಅಂತ. ಹಾ ಅಯ್ಯೋ ಯಪ್ಪ ನೋಡಲಿ ನೋಡಿ ಎತ್ಕಳೆ ಗಾಡಿನ ಹಾಸ್ಪಿಟ್ಲಿಗೆ ಎತ್ಕಳೆ ಅಂತ ಎತ್ಬಿಡದೆ. ರಿಯಲ್ ಆಗ ಅದೇನ್ ಮಾಡ್ತೀವಿ ಮತ್ತೀಗ? ಹಾ ಓಯ್ ಏನಂತೆ ಹುಟ್ಟಿದೀವಲ್ಲ ಇವಾಗ ಅದೇ ರಿಯಲ್ ಆಗ ಆದ್ರೆ ಅದೇನ ರಿಯಲ್ ಅಲ್ಲ ಆದ್ರೆ ನನ್ ನಿಜ ಅನ್ಕೊಂಡು ನಾನು ನೋಡಿ ಏನ್ ಇದ್ ಮಾಡ್ಕೊಂಡ್ ಬಂದ್ಬಿಡ್ತು. ಈ ಹುಡ್ಗಿ ಇಷ್ಟೊತ್ತಾದ್ರೂ ಹೋಗಿ ಮುತ್ತಕ ಯಾರ ಮನೆಗೆ ಹೋಗೋಣ ಅದ್ರ ಅವ್ಳು ಯಾಕೆ ಬರ್ತಾಳ ಅವ್ರ ಮನೆಗೆಲ್ಲ. ನೋಡಿ ಏನ್ ಬೆಳ್ಗುಳು ಅಂದ್ರೆ ಅವ್ರು ನೋಡಿ ರಿಯಾಕ್ಷನ್ ಆಗಿದ್ದು ಎಂಗೇಜ್ಮೆಂಟ್ ರಿಂಗ್ ಆಗಲ್ಲ ಅಂತ ನಮ್ಮ ಮಗಳಿಗೆ. ಅದೇನ ಒಳ್ಳೆ ರಿಂಗ್ ಹಾಕಟ ಸದಿ ಕೈಗೆ ರಿಂಗ್ ಮಾಡಿದ್ಲಲ್ಲ ರಿಂಗ ಡಿಂಗರಂಗ ಅಂತ ಅಲ್ಲ ಈಗ ಮಾಡಿದ್ರು. ನಮ್ಮ ಅಪ್ಪರ ರಿಯಾಕ್ಷನ್ ನಿನಗೆ ಗೊತ್ತಾಯ್ತಾನೆ ತಾನೆ ಆ ತಾಯಕ ಬೆಳಕಟ್ಟಾಗಿತ್ತು ಅಂತ. ಬಂದಿಲ್ಲ ಅವಾಗ ನಾನು ನೋಡ್ಬಿಟ್ಟಾ ತಾಯಕ ಮಾಡ್ಕೊಂಡಿದ್ದು ನೋಡುದ್ಲವಳು. ಗೈಸ್ ಅದ್ ಕುಂಕೊಂಬಂದಿರೋ ನೋಡ್ರಿ ಅಪ್ಪನ ಮಗಳ ಮೇಲೆ ಲವ್ ನೋಡ್ರಿ ಅಪ್ಪಂದು. ನನ್ಗೇನಾದ್ರೆ ಏನಿಲ್ಲ ಏನು ಅಡ್ರೆಸ್ಗೆ ಇಲ್ಲ. ನಿನ್ಗೂ ಕಿವಿ ಕಟ್ ಮಾಡಿಸಿ ಎತ್ಕೊಂಡೋಗಿರ್ಲಿವ ಇನ್ನೊಂದು ಬಿಟ್ಬಿಟ್ಟಿದ. ಅಲ್ಲ ನೀನ್ ರಿಯಾಕ್ಷನ್ ಮಾಡಿದ್ ನೋಡು ಇಬ್ರು ಹೆಂಗೆ ದಡ್ಕತೆ ದೊಡ್ಡದ್ರ ಕೈ ತೀಟಿಗೆ ನಾವೇ ಅಣ್ಬಿಡ್ಬೇಕು ಇನ್ಯಾರು ಅಣ್ತಾರೆ. ಹಂಗೆಲ್ಲ ಆಗೋದು ಬಿಡಪ್ಪ ಸುಮ್ಮನೆ ಅದೆಲ್ಲ ಕಾಮಿಡಿ ಕಣಪ್ಪ. ಸೀರಿಯಸ್ ಆಗ್ಬಿಡ ನಿಜವಲ್ಲದು. ನಿಮ್ಮ ಅಪ್ಪನ ಒಳ್ಳೆ ಕಾಸ ಆಯ್ತಪ್ಪ ಇಟ್ಟು ಮಾಡಿತ್ತಲ್ದಂಗ ಆಯ್ತು ನನ್ನ ಮಗಳು. ನೀನ್ ಅದ್ ಬೇಕಾಗಿದ್ದಿ ನೋಡ ಅಲ್ಲೇ ಅವಳು ಕೈಯಾಗ ಮಾಡ್ಕೊಳ್ಳಿಲ್ಲ ಇಟ್ ಮಾಡಕ್ ಯಾರಿಲ್ಲ ಅಂತಂತಾನ. ಇವ್ರು ಕೈಯಾಗಳದು ಇಟ್ ಮಾಡ್ಕ ತಿನ್ಬೇಕಲ್ಲಪ್ಪ ಹಿಂಗ್ ಮಾಡ್ಕೊಂಡ್ ಬಿಡ್ತಾರಪ್ಪ ಇದು ಅನ್ಕೊಂಡವ್ರೆ. ಪಿಸ ಇಟ್ಕೊಂಡ್ ನಿನಗ್ ಬೇದತ್ಕೊಂಡ ಮಾಡ್ತೀನಿ ಇರೋದ್ರ ಅವಾಟಿರು ಬೇದತ್ಕೋಬೇಕು ನಿನಗೆ. ಏನ್ ಮಾಡ್ತೀನಿ ತುಟ್ವಾಗ ಹೊಡೋಗ್ಬೇಕು ಬಾತ್ರೂಮ್ಗೆ ಎಣ್ಣೆ ಹಾಕ್ಬಿಡ್ತಿ. ಪಿಸ ನಂಗೆ ಇಟ್ ಮಾಡಿದ್ರು ಅದಕ್ಕೆ ನೋಡಲೇ ಲವ್ ನೋಡಿ ಅಪ್ಪನ ಮೇಲೆ ಅಥವಾ ಮಗಳ ಮೇಲೆ ಅಪ್ಪಂಗೆ ಬುಡ್ಕಂತಿದ್ದಾಗ ನನ್ಗೊಂಚೂರು ಈ ತರ ಗಂಗರಪ್ಪರೇ ಏನು ಮಾಡಿಲ್ಲ ಅಂತಿ ನನ್ಗೆ. ಅಪ್ಪ ಕಾರಿನ ಮೇಲಿಂದ ಬಂದ್ಬಿಟ್ಟೆ ಕೆಳಗೆ ಅಂದ. ಏನ್ ಕಾರಿನ ಮೇಲಿಂದ? ಅಲ್ಲಿಂದ ಹೋಗಿ ನೋಡಿದ್ರೆ ಅದು ಗಾಡಿ ಮುಂದಕ್ಕೆ ಹೋಗಲ್ಲ ಹಂಗ್ ಮಾಡಕ್ಕೆ. ನಂದು ಗೈಸ್ ನಂದು ಆಕ್ಸಿಡೆಂಟ್ ರಿಯಲ್ ಆಕ್ಸಿಡೆಂಟ್ ಆಗಿತ್ತು. ಅವಾಗ ನಮ್ಮ ಅಪ್ಪನ ನೋಡ್ಬೇಕಾಗಿತ್ತು ರಿಯಾಕ್ಷನ್. ಗಾಡಿ ಓಡ್ಸಕ್ ಬಂದ ನನ್ನ ಮಗ ರೋಡ್ಗೆ ಹೆಂಗ್ ಎತ್ಕೊಂಡಿದ್ದೀನಿ ನೀನು? ಎಷ್ಟು ಸಾವಿರ ಖರ್ಚಾಗಿತ್ತು ಅವಾಗ? ಎಷ್ಟನ್ನ ಖರ್ಚಾಗ್ಲಿ ಅದೇ ಅಪ್ಪ ಜೀವನದಲ್ಲಿ ಹೇಳಪ್ಪ ಒಂದ್ಸಲಿ ಅನುಭವದಾಗ ಅಷ್ಟೇ ಕಣಪ್ಪ. ನೋಡು ಒಂದ್ಸಲಿ ಆಕ್ಸಿಡೆಂಟ್ ಆದ್ಮೇಲೆ ನಿಗಾ ಇರ್ತದೆ. ಗೈಸ್ ಒಂದ್ಸಲಿ ನಮ್ಮ ನೆನ್ಮಂಗ್ಲ ಟೋಲ್ ಹತ್ರ ಹೋಗ್ಬಿಟ್ಟು ಓಮಿನಿ ಕಾರಿಗೆ ಗುದ್ಕೊಂಡ್ ಬಿದ್ದಿದ್ದೆ ನಾನು. ಅವಾಗ ಇನ್ನೇ ಎಷ್ಟು ವರ್ಷ ನನಗೆ ಪೆಟ್ರೋಲ್ ಬಂಕ್ ಕೆಲಸ ಮಾಡ್ತಾ ಇಲ್ಲ ಅವಾಗ ಕೊರೋನಾ ಟೈಮಲ್ಲಿ. ನಾನು ಸೆಕೆಂಡ್ PC ಓದ್ತಾ ಇದ್ದೆ. ಅವಾಗ ನಮ್ಮ ಅಮ್ಮನ ರಿಯಾಕ್ಷನ್ ಮಾಡ್ಬೇಕಾಯ್ತು. ಗುದ್ಗ ಬಿದ್ಬಿಟ್ಟ ನಿನ್ ಮಗ ನಿತ್ಕೆ ಅಯ್ಯೋ ಅಂತ ಅಲ್ಲೇ ಭಯ ಪಡ್ಕೊಂಡ್ಬಿಟ್ಟವಳೆ. ಕೊರೋನಾ ಟೈಮ್ ಗೈಸ್ ಗಾಡಿ ಇರಲಿಲ್ಲ ಆ ಟೈಮಲ್ಲಿ ಬಿದ್ದಿದ್ದೆ. ಹಿಂದೆ ಮುಂದೆ ಗಾಡಿ ಇದ್ದಿದ್ರೆ ಇಷ್ಟಕ್ಕೆ ನಿಂಬೆಣ್ಣೆ ಹಾಕ್ಬಿಟ್ಟು ನಮ್ಮ ಮನೆಗೆ ಫೋಟೋ ಹಾಕ್ಬೇಕಾಯ್ತು. 4 ವರ್ಷ ಆಗಿರೋದು ಇಷ್ಟಕ್ಕೆ 5 ವರ್ಷ ಆಗಿರೋದಲ್ಲ ನಮ್ಮ ನೋಡು ಇಲ್ಲ ಹೇಳ್ತಿ ಫೋಟೋ ಫ್ರೇಮ್ ಹಾಕ್ಬಿಟ್ಟು ಪೂಜೆ ಮಾಡ್ಬೇಕಾಯ್ತು ಅಂತ ನಿನ್ ಮನೆಯಿಂದ 4 ವರ್ಷ ಮುಂಚೆನೇನೆ. ಬಟ್ ಅದು ಸ್ಪೆಂಡರ್ ಪ್ಲಸ್ ಅಲ್ವಾ ಚಿಕ್ಕ ಗಾಯ. ಅವತ್ತೇ ಜೀವನದಲ್ಲಿ ಲಾಸ್ಟು ಗಾಡಿಯಲ್ಲಿ ಬಿದ್ದಿದ್ದು. ಅವತ್ತಿಂದ ಒಂಚೂರು ಬಿದ್ದಿಲ್ಲ. ಆದ್ರೂ ಬಿದ್ದಿದ್ರು ಒಂದೇ ಒಂದು ಡ್ರಾಪ್ ಬ್ಲಡ್ ಬಂದಿರಲಿಲ್ಲ. ಮೂಳೆ ಗಿಳೆ ಎಲ್ಲ ಕ್ರ್ಯಾಂಪ್ ಆಗಿದೆ ಅಷ್ಟೇ. ಮಂಡಿ ಬಲಗಡೆ ಮಂಡಿ ಒಂಚೂರು ರೇಟ್ ಆಗಿತ್ತು. ಇಲ್ಲಿ ಭುಜ ಒಂಚೂರು ರೇಟ್ ಆಗಿತ್ತು. ಹಿಂಗೆ ಗುದ್ಗಂಡು ಓಮಿನಿ ಕಾರಿಂದ ಮೇಲೆ ಹಾರ್ಕೊಂಡು ಹೋಗಿ ಓಮಿನಿ ಫ್ರಂಟಲ್ಲಿ ಬಿದ್ದಿದ್ದೆ. ನಮ್ಮ ಅಪ್ಪ ನೋಡ್ಬೇಕಾಯ್ತು ಅವಾಗ ನಾನು ಬಿದ್ದು ಏಟ್ ಮಾಡ್ಕೊಂಡು ಅಂತ ಯೋಚನೆ ಮಾಡ್ತಾ ಇಲ್ಲ. ಗಾಡಿ ಹಾಳಾಗೋಯ್ತಲ್ಲ ಹೊಸ ಗಾಡಿ ಸ್ಪೆಂಡರ್ ಪ್ಲಸ್ ಅಂತ. ಅವಾಗ ಅದೇ ಯೋಚನೆ ಮಾಡ್ತಾ ಇತ್ತು. ಇಲ್ಲ ಗೈಸ್ ಅವಾಗ ನಂದೇ ತಪ್ಪಿದ್ದು. ನೆಕ್ಸ್ಟ್ ಚಪಾತಿ DL ಇರಲಿಲ್ಲ ಏನಿರಲಿಲ್ಲ. ಎಲ್ಲ ಕಟ್ಕೊಟ್ಟ ನಾವೇನೆ. ಕಾರ್ದು ಕಟ್ಕೊಟ್ಟ. ಬೈಕ್ ರಿಪೇರಿ ಒಂದು ಎಷ್ಟು ಬಂತಪ್ಪ? ಒಂದು 10,000 ಬಂತ ಬೈಕಿಂದು ಒಂದು 10,000 ಬಂತು. ಸಾರಿ ಕೇಳಿ ಅಪ್ಪಂಗೆ ನೀ ಮಾಡಿ ತಪ್ಪಾಯ್ತು ಅಂತ ಕೇಳ್ದೇನಪ್ಪ. ಕೇಳಿವಾ ಕೇಳೆ ಅಪ್ಪ ಗ್ಯಾರಂಟಿ ನಿಜವಾಗ್ಲೂ ಇದಾಗಿತ್ತು ಗೈಸ್. ಇದೆಲ್ಲ ಅವಳದು ತಪ್ಪು. ನಾನೇನು ಹೇಳಿರಲಿಲ್ಲ ಅವಳೇ ಮಾಡಿದ ಥರ ಮಾಡೋಣ ಅಂತ. ಅದಕ್ಕೆ ತಪ್ಪಾಯ್ತು ಅಂತ ಕೇಳಿ ಅಪ್ಪನ್ನ. ತಪ್ಪಾಯ್ತಪ್ಪ ಇನ್ನೊಂದು ದಿವಸ ಕೊಡ್ತೀನಿ ನೋಡಿ ನಿಮ್ಮ ಮಗಳು ಹೊಡೆದಾನ ಬಿಡ್ತೀನಿ ನೀನು. ಯಪ್ಪ ನಾನು ಹೊಡೆದೆ ಅಂತಂದ್ರೆ ನೀನೇನು ಹೇಳ್ರು ಮಾಡ್ತೀನಿ ನಾನು. ನಿಮ್ಮ ಮಗಳು ಹೊಡೆದ್ರೆ ಹೊಡಿತೀನಿ ನಾಳೆ. ಹೆಂಗನ ನಿನ್ ಮಗಳು ಅಪ್ಪ ನಿನ್ನ ರಾತ್ರಿ ಬರಲಿಲ್ಲ ಬೆಳ್ಳೆ ಅಯ್ಯೋ ಇಲ್ವೈದು ರಾತ್ರಿ ಗೈಸ್ ಮನೆಗೆ ಬಿಟ್ಟಿದ್ಲು ಇವಳು.
ನೋಡಿ ಇವತ್ತು ಬಂದಾಳೆ ಮುದ್ದೆ ಬಸಾರಿಗೆ. ಡೈಲಿ ಮುದ್ದೆ ಬಸಾರು. ರಾತ್ರಿ ಸ್ಪೆಷಲ್ ಮಾಡಿದ್ವಿ, ಸ್ಪೆಷಲ್ ಆಗಿದ ಬಂದಿಲ್ಲ. ಹೋಗು ಹಾಂ ಇಟ್ಟು ಓದಿಲ್ಲ ಅವಳು ಗರಡು ಬಾಯ್ ತುಂಬ ಬಿಡು ಹಂಗೆ ಕಳಕ ಇಲ್ಲ ಓದ್ತದೆ ಇವಾಗ. ಬಾಯ್ ಯಾರಿಗಾದ್ರು ಇದರಿಂದ ನಮ್ಮ ಅಪ್ಪನಿಗೆ ಈ ಥರ ಮಾಡಿದ್ಕೆ ಹರ್ಟ್ ಆಗಿದ್ರೆ ಎಲ್ಲರಿಗೂ ಸಾರಿ ಕೇಳೆ, ತಪ್ಪಾಯ್ತು ಅಷ್ಟೇ. ನಾಳೆ ಸಿಗೋಣ, ನಾಳೆ ವಿಡಿಯೋದಲ್ಲಿ. ನಾಳೆ ನಮ್ಮ ಮನೆಗೆ ದೇವ್ರು ಮಾಡ್ತಿದ್ದೀವಿ ಮುನಿಯಪ್ಪನ. ನಮ್ಮ ಅಪ್ಪ ಒಂದು 20 kg ಕೋಳಿ ಓಡಿಸ್ತವ್ರೆ, ಎಲ್ಲ ಊಟ ಊರಿಗೆಲ್ಲ ಹಾಕ್ತೀನಪ್ಪ. ಅಷ್ಟೇ, ನಾಳೆ ವಿಡಿಯೋದಲ್ಲಿ ಸಿಗೋಣ.